ತುಮಕೂರು ಬಿಜೆಪಿಯಲ್ಲಿ ಬಂಡಾಯ ಹೊತ್ತಿ ಉರಿತಾ ಇದೆ. ಸೋಮಣ್ಣ ಅವರಿಗೆ ಟಿಕೆಟ್ ಸಿಕ್ಕಿದ್ದು ಮಾಧುಸ್ವಾಮಿ ಅವರ ಆಕ್ರೋಶ ಸಿಟ್ಟು ಮತ್ತಷ್ಟು ಹೆಚ್ಚಾಗ್ತಾ ಇದೆ. ನಿನ್ನೆಷ್ಟೇ ಸೋಮಣ್ಣ ಅವರು ಒಂದು ಮಾತು ಹೇಳ್ತಾ ಇದ್ರು, ನಾವಿಬ್ರು ವಿನಾಯಕ ಸುಬ್ರಹ್ಮಣ್ಯ ಇದ್ದ ಹಾಗೆ ಅಂತ. ಆದ್ರೆ ಮಾಧುಸ್ವಾಮಿ ಅವರ ಮನೆಗೆ ಹೋಗೋದಕ್ಕೆ ಯಾವ ರೀತಿ ಸೋಮಣ್ಣ ಅವರಿಗೆ ಪರ್ಮಿಷನ್ ಸಿಕ್ಕಿಲ್ಲ ಅಂತಂದ್ರೆ, ನನ್ನ ಮನೆಗೆ ಬರೋದಕ್ಕೆ ಹೋಗ್ಬೇಡ ನೀನು ಅಂತ ಮಾಧುಸ್ವಾಮಿ ಅವರು ಕಡ್ಡಿ ತುಂಡಾದಂತೆ ಹೇಳಿದ್ದಾರೆ. ಏನೋ ನಿರೀಕ್ಷೆನ ಇಟ್ಕೊಂಡಿದ್ರು ಸೋಮಣ್ಣ ಅವರು. ಬಹುಶಃ ಮಾಧುಸ್ವಾಮಿ ಅವರಿಂದ ಈ ನಿರೀಕ್ಷೆ ಮಾಡಿರ್ಲಿಲ್ವೋ ಏನೋ. ಆದರೆ ಜೆ.ಸಿ. ಮಾಧುಸ್ವಾಮಿ ಅವರ ಭೇಟಿಗೆ ಅವಕಾಶ ಕೂಡ ಸಿಕ್ಕಿಲ್ಲ. ನೇರವಾಗಿ ಮಾಧುಸ್ವಾಮಿ ಸೋಮಣ್ಣ ಅವ್ರಿಗೆ ಹೇಳಿರೋದು, ನನ್ನ ಮನೆಗೆ ಬರಲಿಕ್ಕೆ ಹೋಗ್ಬೇಡ ನೀನು ಅಂತ. ಸೋಮಣ್ಣ ಅವರು ಸದ್ಯಕ್ಕೆ ದಿಗ್ಭ್ರಾಂತರಾಗಿದ್ದಾರೆ. ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಕಾದು ನೋಡುವ ತಂತ್ರಕ್ಕೆ ಅವರು ಮೊರೆ ಹೋಗಿದ್ದಾರೆ. ಸೋಮಣ್ಣ ಅವರು ತುಮಕೂರು ಕ್ಷೇತ್ರದಾದ್ಯಂತ ಸಂಚರಿಸಿ ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಮಾಧುಸ್ವಾಮಿ ಅವರು ಕೂಡ ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆದರೆ ಮಾಧುಸ್ವಾಮಿ ಅವರಿಗೆ ಟಿಕೆಟ್ ಸಿಗಲಿಲ್ಲ. ಈ ಮೂಲಕ ಅವರು ತಮ್ಮ ಸಿಟ್ಟನ್ನ ಹೊರ ಹಾಕ್ತಿದ್ದಾರೆ. ನೋಡ್ರಿ, ಭಾರತೀಯ ಜನತಾ ಪಕ್ಷ ಬುದ್ಧಿಜೀವಿಗಳ ಪಕ್ಷ ಆಯ್ತಾ, ತಾಂತ್ರಿಕವಾಗಿ ನಿಪುಣರ ಪಕ್ಷ. ಈಶ್ವರಪ್ಪನವರು 40 ವರ್ಷಗಳ ಕಾಲ ಈ ಪಕ್ಷದಲ್ಲಿ ತಮ್ಮನ್ನೇ ತಾವು ತೊಡಗಿಸ್ಕೊಂಡಿದ್ದ ಒಬ್ಬ ಮುತ್ಸದಿ. ಅವ್ರು ಮಾತಾಡ್ತಾರೆ, ಇದಕ್ಕೆಲ್ಲ ಬೇರೆ ಬೇರೆ ರೂಪದಲ್ಲಿ ಇದಾಗ್ತದೆ. ನಾನು ಇವತ್ತು ಮಾಧುಸ್ವಾಮಿ ಮನೆಗೆ ಹೋಗ್ತಾ ಇಲ್ಲ. 3-4 ದಿನ ಕಳೆದ ಮೇಲೆ ಪ್ರಯತ್ನ ಮಾಡ್ತೀವಿ. ಅವ್ರಿಗೆ ಯಾವತ್ತು ಮನಸ್ಸು ಸರಿ ಹೋಯ್ತದ ಅವತ್ತು ಅವ್ರ ಮನೆಗೆ ಹೋಗ್ತೀವಿ. ವಿಶ್ವಾಸ ಸಿಕ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಸರ್? ಒಂದು ನಿಮಿಷ ಅಪ್ಪ, ಎಲ್ಲ ಭಗವಂತ ಪುಣ್ಯ ಕ್ಷೇತ್ರ ಕಣಯ್ಯ. ಅಲ್ಲಿ ನೋಡ, ಅಲ್ಲಿದ್ದಾರೆ ಪಾಪ.